ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜಾಲ ಸಂಭಾಷಣೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಣ್ಣುಗಳು ಮಾನವನ ಮುಖ್ಯವಾದ ಅಂಗ. ಪ್ರಪಂಚದ ಪ್ರತಿಯೊಂದು ಜೀವರಾಶಿಯನ್ನ ನಾವು ನೋಡ್ಬೇಕಂದ್ರೆ, ಅದರ ಸೌಂದರ್ಯವನ್ನ ಅನುಭವಿಸ್ಬೇಕಂದ್ರೆ, ಆನಂದ ಪಡ್ಬೇಕಂದ್ರೆ ನಮ್ಗೆ ಕಣ್ಣುಗಳ ಅವಶ್ಯಕತೆ ಅತ್ಯವಶ್ಯಕ ಅಲ್ವೇ? ಇಂತಹ ಕಣ್ಣುಗಳ ಸುರಕ್ಷತೆಯನ್ನ ಯಾವ ರೀತಿ ಕಾಪಾಡ್ಕೊಳ್ಬೇಕು, ಇದರ ಆರೈಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋದೇ ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಷಯ ಆಗಿದೆ. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರೋರು ಡಾಕ್ಟರ್ ಶಕೀಲಾ ಸಚಿನ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಶಕೀಲಾ ಅವರು ಮೂಲತಃ ಕುಂದಾಪುರದವರು. ಇವರು ತಮ್ಮ ವಿದ್ಯಾಭ್ಯಾಸವನ್ನ ದೇವರಾಜ ಅರಸ್ ವೈದ್ಯಕೀಯ ಆಸ್ಪತ್ರೆ ಹಾಗೂ ಸಿದ್ಧಾರ್ಥ ವೈದ್ಯಕೀಯ ಆಸ್ಪತ್ರೆ ತುಮಕೂರು ಇಲ್ಲಿ ಮುಗಿಸ್ಕೊಂಡು, ತದನಂತರ ಈ ಮೆಳ್ಳೆಗಣ್ಣು ಇದರ ಬಗ್ಗೆ ಪ್ರತ್ಯೇಕವಾಗಿ ಉನ್ನತವಾದ ಪರಿಣತಿಯನ್ನ ಪಡೆಯೋದಕ್ಕೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನವದೆಹಲಿ ಇಲ್ಲಿ ಸಹ ತರಬೇತಿಯನ್ನ ಪಡ್ಕೊಂಡಿದ್ದಾರೆ. ಅದಾದ ನಂತರ ಅಗರ್ವಾಲ್, ವಾಸನ್ ಐ ಕೇರ್ ಇಂತಹ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿ ಸದ್ಯಕ್ಕೆ ಇವರು ಮಂಜುನಾಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತಮ್ಮದೇ ಆದ ಆಸ್ಪತ್ರೆಗಳನ್ನ ಕುಂದಾಪುರದಲ್ಲಿ ಹಾಗೂ ಉಡುಪಿಯಲ್ಲಿ ನಡೆಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ಬಹಳ ಸಂತೋಷದ ವಿಷಯ. ಡಾಕ್ಟರ್, ನಿಮಗೆ ಮತ್ತೊಮ್ಮೆ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಕೇಳ್ತಿದ್ದೀನಿ. ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂದ್ರೆ ಏನು? ಇದನ್ನ ಹೇಗೆ ಪತ್ತೆ ಹಚ್ಕೊಳ್ಳೋದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಆಗಿದೆ ಅಂತ ಹೇಳಿ? ನಮಸ್ಕಾರ ಎಲ್ಲರಿಗೂ. ಆಕ್ಚುಲಿ ಇದೊಂದು ಈಗಿನ ಪರಿಸ್ಥಿತಿಯಲ್ಲಿ, ಈ ಕೋವಿಡ್ ಸಿಚುವೇಶನ್ ಅಲ್ಲಿ ಎಲ್ಲ ಕಡೆ ಲಾಕ್ ಡೌನ್ ಆಗಿರೋದ್ರಿಂದ, ಅಲ್ಲ ಮೊದ್ಲು ಇತ್ತು ಕಂಪ್ಯೂಟರ್ ಬಳಕೆಗಳು, ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗಿದೆ. ಅಂದ್ರೆ ಸಣ್ಣ ಮಕ್ಕಳಿಗೂ ಕೂಡ ಮೊದ್ಲೆಲ್ಲ ಅಷ್ಟಿರ್ಲಿಲ್ಲ. ನಾವು ಮನೇಲಿ ಆವಾಗ ಇವಾಗ ಒಮ್ಮೆ ಫೋನ್ ಉಪಯೋಗ ಮಾಡ್ತಾ ಇದ್ರು, ಕಂಪ್ಯೂಟರ್ ಅಲ್ಲಿ ಗೇಮ್ಸ್ ಆಡ್ತಾ ಇದ್ರು, ಆ ತರದಲ್ಲಿ ಉಪಯೋಗ ಆಗ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂದ್ರೆ ಅವ್ರ ಎಜುಕೇಶನ್ನೇ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಮತ್ತೆ ಈಗ ಈವನ್ IT ಅವರು ಕೂಡ ಎಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಆಗಿ ಎಲ್ಲರೂ ಕೂಡ ಕಂಪ್ಯೂಟರ್ ಬಳಕೆಯನ್ನು ಬಹಳ ಜಾಸ್ತಿ ಮಾಡ್ತಾರೆ. ಕಂಪ್ಯೂಟರ್ ಅಂತ ಹೇಳಿ ನಾನು ಹೇಳುದು, ಐ ಥಿಂಕ್ ಗ್ಯಾಜೆಟ್ಸ್ ಅಂತ ಹೇಳಿ ಹೇಳುದು ಬೆಟರ್. ಬಿಕಾಸ್ ಕೆಲವರು ಹೇಳ್ತಾರೆ ನಾವು ಕಂಪ್ಯೂಟರ್ ಯೂಸ್ ಮಾಡುದಿಲ್ಲ, ನಾವು ಮೊಬೈಲ್ ನೋಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಕೆಲವರು ಹೇಳ್ತಾರೆ ನಾವು ಟ್ಯಾಬ್ ನೋಡ್ತೀವಿ. ಅಂದ್ರೆ ಅಷ್ಟೊಂದು ಕೆಲವರಿಗೆ ತಿಳುವಳಿಕೆ ಇಲ್ಲ, ಅಂದ್ರೆ ಅದು ಎರಡೂ ಒಂದೇ ಅಂತ ಹೇಳಿ. ಇಟ್ ಈಸ್ ಬೇಸಿಕಲಿ ಎ ಗ್ಯಾಜೆಟ್. ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಹೌದು. ಬಟ್ ಇದು ನಾವು ಲೈಟೆಡ್ ಬದಲಾವಣೆಗಳು, ಕಣ್ಣಿನಲ್ಲಿ ಆಗುವ ಒಂದು ದುಷ್ಪರಿಣಾಮಗಳನ್ನು ನಾವು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳಿ ಹೇಳ್ಬಹುದು. ನಾಟ್ ನೆಸೆಸರಿಲಿ ಕಂಪ್ಯೂಟರ್ ನಿಮ್ಗೆ ಆಗ್ತದೆ, ಅದು ಕಣ್ಣಿನ ಕೆಟ್ಟ ಪರಿಣಾಮಗಳು ಬೀಳ್ತದೆ ಅಂತ ಹೇಳಿ ನಾನು ಹೇಳ್ತೇನೆ. ಅದು ಬೇಸಿಕಲಿ ಏನಾಗ್ತದೆ, ವಾಟ್ ಹ್ಯಾಪನ್ಸ್, ನಾವೀಗ ಒಂದು ಗ್ಯಾಜೆಟ್ ಅನ್ನು ನೋಡ್ತಾ ಇರುವಾಗ, ಒಂದು ಕಂಪ್ಯೂಟರ್ ನೋಡುವಾಗ, ಮೊಬೈಲ್ ಅನ್ನು ನೋಡುವಾಗ ನಾವು ಒಂದೇ ಸಮನೆ ಅದರಲ್ಲಿ ಮುಳುಗಿ ಬಿಡ್ತೇವೆ. ಅದನ್ನ ಕಂಟಿನ್ಯೂಸ್ ನೋಡ್ತಾ ಇರ್ತೇವೆ. ನಮ್ಗೆ ಈಗ ದೊಡ್ಡವರಿಗೆ ವರ್ಕ್ ಪ್ರೆಷರ್ ಇರ್ತದೆ. ಅದನ್ನ ಎಲ್ಲಾದ್ರೂ ಆಚೆ ನೋಡಿದ್ರೆ ಅವ್ರು ಏನ್ ಓದ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವ್ರ ವರ್ಕಿಗೊಂದು ಇದ್ ಬರ್ಬಹುದು. ಮಕ್ಳಿಗೆ ಏನಾಗ್ತದೆ, ದೇ ವಿಲ್ ಬಿ ಅಂದ್ರೆ ಫುಲ್ ಇಂಟ್ರೆಸ್ಟೆಡ್ ಅಲ್ಲಿ, ಓದುದಕ್ಕಲ್ಲ ಗೇಮ್ಸ್ ಆಡೋದ್ರಲ್ಲಿ ಅಷ್ಟೊಂದು ಮುಳುಗ್ ಬಿಡ್ತಾರೆ. ಸೊ ಅದೇನಾಗತ್ತೆ ಅಂದ್ರೆ ನಾವು ಬ್ಲಿಂಕ್ ಮಾಡ್ತೇವೆ. ಈಗ ನಾರ್ಮಲ್ ಆಗಿ ಹೀಗೆ ಆಚೆಯಿಂದ ಈಚೆ ನೋಡುವಾಗ ನಮ್ ಕಣ್ಣನ್ನು ಒಂದ್ಸಲ ಮುಚ್ಚಿ ತೆರಿತೇವೆ. ದಟ್ ಈಸ್ ಒಂದು ದಿವಸಕ್ಕೆ ಇಂತಿಷ್ಟು ಬ್ಲಿಂಕ್ ರೇಟ್ ಅಂತ ಹೇಳಿ ಇದೆ ನಮ್ಗೆ. ಆಕ್ಚುಲಿ ನಾವು ಅದನ್ನು ನಮ್ಗೆ ತಿಳುವಳಿಕೆ ಇಲ್ಲದೆ ಇನ್ವಾಲಂಟರಿ ಬ್ಲಿಂಕಿಂಗ್ ಮಾಡ್ತಾ ಇರ್ತೇವೆ. ಆ ಬ್ಲಿಂಕ್ ರೇಟ್ ಕಮ್ಮಿ ಆಗ್ತಾ ಬರ್ತದೆ. ಅದು ಒಂದು ಕಾರಣ. ಬಿಕಾಸ್ ಆಫ್ ಕಾನ್ಸ್ಟೆಂಟ್ ಸ್ಟೇರಿಂಗ್, ನಾವು ಒಂದು ಇದನ್ನು ಕಂಟಿನ್ಯೂಸ್ ಆಗಿ ನೋಡುದ್ರಿಂದ, ನಮ್ಮ ಕಣ್ಣನ್ನು ಮಿಟುಕಿಸದೆ ನೋಡುದ್ರಿಂದ ಅದು ನಮ್ಮ ಕಣ್ಣಿನ ಮೇಲಿರುವ ಒಂದು ತೆಳು ಮಾಯಿಶ್ಚರ್ ಲೇಯರ್ ಇರ್ತದೆ ನಮ್ಮ ಕಪ್ಪು ಗುಡ್ಡೆ ಮೇಲೆ, ಅದು ಆರಿ ಹೋಗ್ತದೆ. ಸೊ ಕಣ್ಣು ಡ್ರೈ ಆಗಿ ಹೋಗ್ತದೆ. ಅದು ಒಂದು ಕಾರಣ. ಇನ್ನೊಂದಂದ್ರೆ ಈ ಗ್ಯಾಜೆಟ್ ಗಳಿಂದ ಈ ಬ್ಲೂ ಲೈಟ್ಗಳು, ನೀಲಿ ಲೈಟ್ಗಳು ಎಮಿಟ್ ಆಗ್ತದೆ. ಈ ಬ್ಲೂ ಲೈಟ್ ಕಣ್ಣಿಗೆ ತುಂಬಾ ಅಂದ್ರೆ ಹಾನಿಕಾರಕ. ಅದು ಕಣ್ಣನ್ನು ಮತ್ತು ಡ್ರೈ ಮಾಡ್ತದೆ. ಸೊ ಬೇಸಿಕಲಿ ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂದ್ರೆ ನಮ್ಮ ಕಣ್ಣು ಪಾಪೆ, ಅಂದ್ರೆ ಈ ಕಾರ್ನಿಯಾ ಅಂತೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ ನಾವು, ಕಪ್ಪು ಗುಡ್ಡೆ, ಅದು ವಿಪರೀತ ಡ್ರೈ ಆಗ್ತದೆ. ದಟ್ ಡ್ರೈನೆಸ್ ಇಸ್ ಕಾಲ್ಡ್ ಆಸ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ಅಂದ್ರೆ ಒಂದು ವಿಷಯಗಳನ್ನ ಹೇಳಿದ್ರಿ, ಈ ನೀಲಿ ಬಣ್ಣದ ಸ್ಕ್ರೀನ್ ನೋಡೋದು, ಅದರಿಂದ ಕಣ್ಣಿಗೆ ಯಾವ ರೀತಿ ದುಷ್ಪರಿಣಾಮಗಳು ಉಂಟಾಗತ್ತೆ ಅಂತ. ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅನ್ನ ತಡೆಗಟ್ಟೋದಕ್ಕೆ
ಸಾಧ್ಯ ಇದೆಯಾ? ಹಾಗಿದ್ರೆ ಯಾವ ರೀತಿಯ ಮುಂಜಾಗ್ರತೆಗಳನ್ನ ನಾವು ತಗೊಳ್ಬೇಕಾಗತ್ತೆ? ಈಗಿನ ಈ ಪರಿಸ್ಥಿತಿಯಲ್ಲಿ ಇದು ಒಂದು ಅನಿವಾರ್ಯ ಆಗಿದೆ. ನಾವು ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ತಡೆಗಟ್ಟುವಷ್ಟು ನಮ್ಗೆ ಆಗುದಿಲ್ಲ, ಅಥವಾ ಅದನ್ನ ಕಂಪ್ಲೀಟ್ ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಈಗ ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸಸ್ ಇರುವಾಗ ನಾವು ಅವರಿಗೆ ರೆಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವರನ್ನು ಯೂಸ್ ಮಾಡಬೇಡಿ, ಮತ್ತೆ ಕ್ಲಾಸ್ ಆದ್ಮೇಲೆ ಮೊಬೈಲ್ ಅಥವಾ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಆಫ್ ಮಾಡಿ ಬೇರೆ ಮಾಡಿ ಅದೆಲ್ಲ ಸಾಧ್ಯವೇ ಇಲ್ಲ, ಅವ್ರು ಮಾಡುದೂ ಇಲ್ಲ. ಅಂಡ್ ವರ್ಕಿಂಗ್ ಇರುವವರಿಗೆ ಕೂಡ ಮನೇಲಿ ಕುತ್ಕೊಂಡು ಅದನ್ನ ಕಂಪ್ಲೀಟ್ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನೀವು ಹೇಳಿದಾಗೆ ಮುಂಜಾಗ್ರತೆ ಕ್ರಮಗಳನ್ನು ತಕೊಂಡ್ರೆ ಇದರಿಂದ ಆಗುವಂತ ಒಂದು ದುಷ್ಪರಿಣಾಮಗಳ ಒಂದು ಎಂತ ಹೇಳ್ತಾರೆ ಅದರದೊಂದು ಮಟ್ಟವನ್ನು ಸ್ವಲ್ಪ ನಾವು ಕಮ್ಮಿ ಮಾಡ್ಬೋದು. ಸೊ ಒಂದು ಫಸ್ಟ್ ಸ್ಟೆಪ್ ವುಡ್ ಬಿ ದಟ್ ವಾಲಂಟ್ರಿ ಬ್ಲಿಂಕಿಂಗ್ ಅಂತ ಹೇಳ್ತೇವೆ. ಅಂದ್ರೆ ನಾವು ನಮ್ಗೆ ಹೇಳ್ಕೊಳ್ಬೇಕು, ನಾನು ಆವಾಗದಿಂದ ಸ್ಕ್ರೀನ್ ನೋಡ್ತಾ ಇದ್ದೇನೆ, ಆವಾಗದಿಂದ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಕಣ್ಣನ್ನು ಒಂದ್ಸಲ ಮುಚ್ಚಿ ತೆಗಿತೇನೆ ಅಂತ ಹೇಳಿ ನಾವು ನಮ್ಮ ಒಳ ಮನಸ್ಸಿಗೆ ಹೇಳ್ಬೇಕು. ಅಂದ್ರೆ ವಾಲಂಟ್ರಿ ಬ್ಲಿಂಕಿಂಗ್, ನಾವಾಗಿಯೇ ಒಂದು ಮಧ್ಯ ಸ್ವಲ್ಪ ಹೊತ್ತು ಬ್ಲಿಂಕ್ ಮಾಡಿದ್ರೆ ಕಣ್ಣಿನ ಈ ಕಪ್ಪು ಗುಡ್ಡೆ ಮೇಲೆ ಒಂದು ಹೊಸ ಲೇಯರ್ ಬರುತ್ತೆ, ನಮ್ಮ ಮಾಯಿಶ್ಚರೈಸಿಂಗ್ ಲೇಯರ್ ಬರುತ್ತೆ. ಅದು ಕಣ್ಣಿಂದ ಅದೇನಾಗುತ್ತೆ ಅಂದ್ರೆ ನಮ್ಮ ಈ ವಾತಾವರಣದಿಂದ ನಮ್ಗೆ ಈಗ ಈ ಕಪ್ಪು ಗುಡ್ಡೆ ಉಂಟಲ್ಲ ಮೇಡಮ್, ಅದಕ್ಕೆ ಯಾವುದೇ ರಕ್ತ ಇದಿಲ್ಲ, ಸಪ್ಲೈ ಇಲ್ಲ. ಇಟ್ ಈಸ್ ಎ ವ್ಯಾಸ್ಕ್ಯುಲರ್ ಸ್ಟ್ರಕ್ಚರ್. ಸೊ ಅದಕ್ಕೆ ರಕ್ತ ಸಂಚಲನೆ ಇಲ್ಲದೆ ಇರುವುದ್ರಿಂದ ಅದು ಹೇಗೆ ಬೆಳೀತದೆ, ಅದಕ್ಕೆ ಪೌಷ್ಟಿಕಾಂಶ ಎಲ್ಲಿ? ನಾವು ಟು ಥಿಂಕ್ ಆಫ್ ಇಟ್, ಅದು ನಾವು ಕಣ್ಣು ತೆರೆದಿರುವಾಗ ನಮ್ಮ ವಾತಾವರಣದಿಂದ ಆ ಆಕ್ಸಿಜನ್ ಅನ್ನು ಎಳ್ಕೊಳ್ತದೆ ಅದು. ಸೊ ಈ ಮಾಯಿಶ್ಚರ್ ಲೇಯರ್ ಅನ್ನೋದು ಆ ಆಕ್ಸಿಜನ್ ಅನ್ನು ಎಳ್ಕೊಳ್ಳಿಕ್ಕೆ ಅದು ಹೆಲ್ಪ್ ಮಾಡ್ತದೆ, ಹೀರ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತದೆ. ಈ ಮಾಯಿಶ್ಚರ್ ಲೇಯರ್ ಇಲ್ಲದೆ ಇರುವುದ್ರಿಂದ ಆ ಆಕ್ಸಿಜನ್ ಹೀರಿಕೆ ಕಮ್ಮಿ ಆಗ್ತದೆ. ದಟ್ ಈಸ್ ವೈ ಕಣ್ಣು ತುಂಬಾ ಡ್ರೈ ಆಗ್ತದೆ. ದಟ್ ಈಸ್ ದ ರೀಸನ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಹೇಳ್ತೇನೆ, ವಾಲಂಟ್ರಿ ಬ್ಲಿಂಕಿಂಗ್ ಮಾಡಿ, ಕಣ್ಣನ್ನು ನೀವಾಗಿಯೇ ಮಧ್ಯ ಮುಚ್ಚಿ ತೆಗೀರಿ ಅಂತೇಳಿ ಹೇಳ್ತೇವೆ. ಸೊ ಇನ್ನೊಂದಂದ್ರೆ ಈಗ ಸಣ್ಣ ಮಕ್ಕಳಿಗೆಲ್ಲ, ಈಗ ಒಂದು ಅಡಲ್ಟ್ಸ್ ಈಗ ವರ್ಕ್ ಮಾಡುವವರಿಗೆ ನಾವೊಂದು ರೂಲ್ ಆಫ್ 20 ಅಂತ ನಾನು ಅಡ್ವೈಸ್ ಮಾಡ್ತೇನೆ ಮ್ಯಾಮ್. ಅದಂದ್ರೆ ಎವ್ರಿ 20 minutes 20 feet ಅವೇ. ಅಂದ್ರೆ ಈಗ ನಾವು ದೂರದೃಷ್ಟಿ ನೋಡುವಾಗ ಯಾವತ್ತು ನಮ್ಮ ಕಣ್ಣಿನ ಸ್ನಾಯುಗಳೆಲ್ಲ ರಿಲ್ಯಾಕ್ಸ್ಡ್ ಮೋಡ್ ಅಲ್ಲಿ ಇರ್ತದೆ, ಹತ್ರದ್ದು ಓದುವಾಗ ಮಾತ್ರ ಅವುಗಳು ಕಾಂಟ್ರಾಕ್ಟ್ ಆಗ್ತವೆ. ಆಕ್ಚುಲಿ ಸ್ಪೀಕಿಂಗ್, ದೂರ ನೋಡಿದ್ರೆ 20 feet ಅವೇ ನೋಡಿದ್ರೆ ಒಂದನೇದಾಗಿ ನಮ್ದು ಕಣ್ಣಿನ ಮಸಲ್ಗಳು ಫ್ರೀ ಆಗ್ತವೆ ಒಂದು 20 secondsಗೋಸ್ಕರ ದೂರದಲ್ಲಿ ನೋಡಿದ್ರೆ. ಸೊ ನಮ್ದು ಎಂಟೈರ್ ಐ ಸಿಸ್ಟಮ್, ಸಿಲಿಯರಿ ಮಸಲ್ ಇರ್ತದೆ ಅಥವಾ ನಮ್ದು ಈ ಕಪ್ಪು ಗುಡ್ಡೆ ಇರ್ತದೆ, ಅದಕ್ಕೆಲ್ಲ ಒಂದು ಬ್ರೇಕ್ ಕೊಟ್ಟಾಗ ಆಗ್ತದೆ. ನೀವು ಎಂತ ಹೇಳ್ತಾರೆ, ಒಂದು ರಿಜೆನ್ಯುವೇಶನ್, ಅದಕ್ಕೆ ಒಂದು ಜೀವ ಕೊಟ್ಟಾಗೆ ಆಗ್ತದೆ. ಈಗ ಏನು ನಾನು ಇವಾಗ್ಲೇ ಹೇಳಿದೆ, ಮಾಯಿಶ್ಚರ್ ಕಮ್ಮಿ ಆಗುದು, ಕಣ್ಣು ಒಣ ಕಣ್ಣು ಡ್ರೈನೆಸ್. ಸೊ ಅದಕ್ಕೆ ನಾವು ಬ್ಲಿಂಕ್ ಮಾಡಿದಾಗ ನಮ್ದು ಟೀಯರ್ಸ್, ನಮ್ದು ನ್ಯಾಚುರಲ್ ಕಣ್ಣೀರು ಆ ಕಪ್ಪು ಗುಡ್ಡೆ ಮುಂದೆ ಬರ್ತದೆ. ವೆನ್ ನ್ಯಾಚುರಲ್ ಕಮ್ಮಿ ಆದಾಗ ನಾವೇನ್ ಮಾಡ್ತೇವೆ, ಆರ್ಟಿಫಿಷಿಯಲ್ ಟೀಯರ್ಸ್, ದಟ್ ಇಸ್ ಅನದರ್ ಒನ್. ಸೊ ಇವಾಗ ಆರ್ಟಿಫಿಷಿಯಲ್ ಟೀಯರ್ಸ್ ಅಂತ ನಾರ್ಮಲ್ ವರ್ಡ್ಸ್ ಅಲ್ಲಿ ಹೇಳುದಾದ್ರೆ, ಆರ್ಟಿಫಿಷಿಯಲ್ ಟೀಯರ್ಸ್ ಅಂತ ಹೇಳಿ ಡ್ರಾಪ್ಸ್ ಬರ್ತದೆ ಮೇಡಮ್. ದಟ್ ಇಸ್ ಒಂದು ಜನಸಾಮಾನ್ಯರು ಯೂಸ್ ಮಾಡುವಂತ ವರ್ಡ್ ಆರ್ಟಿಫಿಷಿಯಲ್ ಟೀಯರ್, ಬಟ್ ದೇ ಆರ್ ನಥಿಂಗ್ ಬಟ್ ಲುಬ್ರಿಕೇಟಿಂಗ್ ಐ ಡ್ರಾಪ್ಸ್ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಹಲವು ಹಂತಗಳಿದೆ. ನಾರ್ಮಲ್ ಲುಬ್ರಿಕೇಟಿಂಗ್ ಇದೆ, ಮತ್ತೆ ಸ್ವಲ್ಪ ಜಾಸ್ತಿ ಇರುವಂತದ್ದು. ಸೊ ಅದು ನಿಮ್ಮ ವೈದ್ಯರು ನಿಮ್ಮ ಕಣ್ಣನ್ನು ಟೆಸ್ಟ್ ಮಾಡಿ, ನಿಮ್ಮ ಕಣ್ಣು ಯಾವ ಮಟ್ಟದಲ್ಲಿ, ಎಷ್ಟು ಮಟ್ಟದಲ್ಲಿ ಇದು ನಿಮ್ಮ ಡ್ರೈನೆಸ್ ಇದೆ ಅದರಲ್ಲಿ ಅವ್ರು ಅಡ್ವೈಸ್ ಮಾಡ್ತಾರೆ. ಅವರ ಹೇಳಿದ ಪ್ರಕಾರ ನೀವು ಅದನ್ನು ಫಾಲೋ ಮಾಡುದು ಒಳ್ಳೇದು. ಯಾವ ಡ್ರಾಪ್ಸ್ ಅನ್ನು ನೀವಾಗಿಯೇ ತಕೊಂಡು ಮೆಡಿಕಲ್ ಶಾಪಿಗೆ ಹೋಗಿ ಲುಬ್ರಿಕೇಟಿಂಗ್ ಐ ಡ್ರಾಪ್ಸ್ ತಕೊಳ್ಳೋದು ಸರಿ ಅಂತ ನಾನು ಹೇಳುದಿಲ್ಲ. ನಿಮ್ ವೈದ್ಯರ ಸಲಹೆ ಮೇರೆಗೆ ಅಂತ ಡ್ರಾಪ್ಸ್ ಅನ್ನು ಉಪಯೋಗ ಮಾಡಿಸಿ. ಬಿಕಾಸ್ ನಿಮ್ಗೆ ಎಷ್ಟು ಅಗತ್ಯ ಉಂಟು, ನಿಮ್ದು ಯಾವ ಲೆವೆಲ್ ಅಲ್ಲಿ ನಿಮ್ದು ಡ್ರೈನೆಸ್ ಇದೆ ಆ ಲೆವೆಲ್ ಅಲ್ಲಿ ಅವ್ರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ, ಅದನ್ನ ಫಾಲೋ ಮಾಡಿ. ಈಗ ಲೇಟೆಸ್ಟ್ ಅಂದ್ರೆ ಇನ್ನೊಂದು 4ನೇ ಅಂಶ ಹೇಳುದಂದ್ರೆ, ಈಗ ಆಂಟಿ ಗ್ಲೇರ್ ಗ್ಲಾಸಸ್. ಅಂದ್ರೆ ಈಗ ನಾನು ಇವಾಗ್ಲೇ ಹೇಳಿದ್ದೇನೆ ನಿಮ್ಗೆ, ಬ್ಲೂ ಲೈಟ್ ನಿಂದ ಕಣ್ಣಿಗೆ ತುಂಬಾ ಹಾನಿಕಾರಕ ಆಗ್ತದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈಗ ಆ ಬ್ಲೂ ಲೈಟ್ ಫಿಲ್ಟರ್ ಮಾಡ್ಲಿಕ್ಕೆ ಒಂದು ಆಂಟಿ ಗ್ಲೇರ್ ಗ್ಲಾಸಸ್ ಅಂತ ನಾವು ಕೊಡ್ತೇವೆ. ಅದ್ರಲ್ಲಿ ಈಗ ಪವರ್ ಇರುವವರಿಗೆ ಪವರ್ಡ್ ಗ್ಲಾಸಿಗೆ ಆ ಕೋಟಿಂಗ್ ಹಾಕೊಡ್ತೀವಿ, ಇಲ್ಲ ಅಂತಿದ್ರೆ ಪ್ಲೇನ್ ಗ್ಲಾಸ್ಗೆ ಕೂಡ ಅದನ್ನ ನಾವು ಹಾಕೊಡ್ತೇವೆ. ಇದನ್ನ ನಾನು ಎಸ್ಪೆಷಲಿ ಮಕ್ಕಳಿಗೆ ರೆಕಮೆಂಡ್ ಮಾಡ್ತೇನೆ. ಬಿಕಾಸ್ ಅವರು ಅದನ್ನ ನೋಡುವಾಗ ಹಾಕೊಂಡ್ರೆ ತುಂಬಾ ಇದು ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳುದು ಮ್ಯಾಮ್. ಮೈ ಓನ್ ಕಿಡ್ಸ್
ಹ್ಯಾವ್ ಯೂಸ್ಡ್ ಇಟ್. ನನ್ ಗೊತ್ತುಂಟು ಅವ್ರಿಗೆ ಅದರಿಂದ ಉಪಯೋಗ ಆಗದಿದ್ರೆ ಅವ್ರು ಅದನ್ನ ಮುಂದುವರ್ಸಲ್ಲ. ವೆನ್ ಐ ಆಮ್ ಸೀಯಿಂಗ್ ದೆಮ್ ಅವ್ರಷ್ಟು ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರಂದ್ರೆ ಖಂಡಿತ ಅದರಿಂದ ಹೆಲ್ಪ್ ಆಗ್ತದೆ. ಸೊ ಸುಮಾರು ಜನ ಪೇಷಂಟ್ಸ್ ಹೇಳಿದ್ದಾರೆ, ಆ ಹೆಡ್ಏಕ್ ಬರುದು, ಕಣ್ಣು ಸುಸ್ತಾಗುದು, ಆ ಕಣ್ಣಲ್ಲಿ ನೀರ್ ಬರುದು. ಈಗ ನೀವು ಕೇಳ್ಬೋದು ನನ್ನ ಹತ್ರ ಡ್ರೈ ಐಸ್ ಅಂದ್ರೆ ಹೇಗ್ ಗೊತ್ತಾಗ್ತದೆ ಅಂತ. ಹೆಚ್ಚಿನವ್ರು ಏನ್ ಹೇಳ್ತಾರೆ, ಬಂದು ತಲೆನೋವು ಆಗ್ತದೆ ಅಂತ ಹೇಳ್ತಾರೆ. ಅದು ತಲೆನೋವು ಈ ನಮ್ಮ ಬ್ರೋ ಅಂತಾರೆ, ಐಬ್ರೋದ್ ಮೇಲೆ, ಬಿಕಾಸ್ ನಾವು ಕಣ್ಣು ಹೀಗೆ ಮಾಡಿ ನೋಡ್ತೇವೆ, ಕಣ್ಣೆ ಡ್ರೈ ಆಗ್ತದೆ, ಕಣ್ಣಿಗೆ ತುಂಬಾ ಸ್ಟ್ರೆಸ್ ಆಗ್ತದೆ, ಅದನ್ನ ಮಕ್ಳು ತಲೆನೋವು ಅಂತ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಕಣ್ಣು ತುಂಬಾ ಸುಸ್ತಾಗ್ತದೆ, ನಮ್ಗೆ ಟಯರ್ಡ್ ಆಗ್ತದೆ, ನಿದ್ರೆ ಬಂದಾಗೆ ಆಗ್ತದೆ, ವರ್ಕ್ ಮೇಲೆ ಇಂಟ್ರೆಸ್ಟ್ ಇರುದಿಲ್ಲ. ಸೊ ಈ ಆಂಟಿ ಗ್ಲೇರ್ ಗ್ಲಾಸಸ್ ಇನ್ನೊಂದು ಸಾಧನ. ಅದನ್ನು ಇದೆಲ್ಲ ನಾನು ಹೇಳಿದ್ದು ನಿಮ್ಮ ಈ ಕಣ್ಣಿನ ಡ್ರೈನೆಸ್, ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅನ್ನು ತಕ್ಕ ಮಟ್ಟಿಗೆ ಕಮ್ಮಿ ಮಾಡ್ಲಿಕ್ಕೆ ಉಪಯೋಗ ಮಾಡುವಂತ ಮುಂಜಾಗ್ರತೆ ಕ್ರಮ. ಜಾಲತಾಣಗಳಲ್ಲಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಕೆಲವು ವಿಡಿಯೋಗಳಲ್ಲಿ ನಾವು ನೋಡಿದ್ದೇವೆ, ನಾವೀಗ ಕೋವಿಡ್ ನಿಂದಾಗಿ ಹಾಕುವಂತಹ ಮಾಸ್ಕ್ ಗಳಿಂದ ಸಹ ಬಾಯಿನಿಂದ ಈ ಒಣ ಹವೆ ಸೃಷ್ಟಿಯಾಗಿ ಅದು ಸಹ ಒಣಗಣ್ಣು ಅಥವಾ ಡ್ರೈ ಐಸ್ ಗೆ ಕಾರಣ ಆಗ್ತಾ ಇದೆ ಅಂತ. ಇದು ಕರೆಕ್ಟ್ ಆದ ಸರಿಯಾದ ವಿಷಯನ? ಅಲ್ಲ, ನಾನಂದ್ರೆ ಮಾಸ್ಕ್ ಇಂದ ಕಣ್ಣು ಡ್ರೈ ಆಗ್ತದೆ ಅಂತ ಹೇಳುದು ತಪ್ಪಾಗ್ತದೆ ಮ್ಯಾಮ್. ಅದರಿಂದ ಕಣ್ಣು ಡ್ರೈನೆಸ್ ಆಗುದಿಲ್ಲ. ಬಟ್ ಎಸ್ಪೆಷಲಿ ಎಂತ ಆಗ್ತದೆ, ಮಾಸ್ಕ್ ಹಾಕೊಂಡು ಮಾತಾಡುವಾಗ ಸ್ವಲ್ಪ ಉಸಿರಾಟದ ಬಾಧೆ ಇರ್ತದೆ. ಎಸ್ಪೆಷಲಿ ಸ್ಪೆಕ್ಸ್ ಹಾಕುವವರಿಗೆ ಅವರ ಸ್ಪೆಕ್ಸ್ ಸ್ವಲ್ಪ ಫಾಗ್ ಆಗುವ ಚಾನ್ಸ್ ಇರ್ತದೆ, ಕ್ಲಾರಿಟಿ ಸರಿಯಾಗಿ ಕಾಣುದಿಲ್ಲ ಅಂತ ಹೇಳ್ತಾರೆ. ಸೊ ಬಿಟ್ರೆ ಈ ಮಾಸ್ಕಿನಿಂದ ಡ್ರೈನೆಸ್ ಐ ಡೋಂಟ್ ಥಿಂಕ್ ಸೊ. ಅದರಿಂದ ಆಗುವ ಸಾಧ್ಯತೆಗಳು ಬಹಳ ಕಮ್ಮಿ. ಸ್ಪೆಕ್ಸ್ ಹಾಕುವವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಇವನ್ ಕಿವಿ ಮೇಲೆ ಆ ಮಾಸ್ಕ್ ಇದ್ದಿದ್ದು ಮತ್ತೆ ಸ್ಪೆಕ್ಸ್ ಇದ ಫ್ರೇಮ್ ಇದ್ದಿದ್ದು ಕೂಡ ಬರ್ತದೆ. ಮತ್ತೆ ಮಾತಾಡುವಾಗ ಅದು ಸ್ವಲ್ಪ ಫಾಗ್ ಆಗ್ತದೆ. ಅಂತ ಸಮಸ್ಯೆಗಳೇ ಇರ್ತದೆ ಹೊರತು ಬೇರೆ ಅಂತ ಕಣ್ಣಿಗೆ ದುಷ್ಪರಿಣಾಮಗಳಾಗುದಿಲ್ಲ. ದಯವಿಟ್ಟು ಅದನ್ನು ಒಂದು ರೀಸನ್ ಮಾಡಬೇಡಿ ಮಾಸ್ಕ್ ಹಾಕದೆ ಇರ್ಲಿಕ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಣ್ಣಿಗೆ ಏನು ತೊಂದರೆ ಇಲ್ಲ ಮಾಸ್ಕ್ ಹಾಕೋದ್ರಿಂದ. ಟೂ ವೀಲರ್ಸ್ ನಲ್ಲಿ ಓಡಾಡೋರ್ಗೆ ಯಾವ್ದಾದ್ರು ಪ್ರತ್ಯೇಕವಾದ ಸಲಹೆಗಳನ್ನ ನೀಡೋದಕ್ಕೆ ಇಷ್ಟಪಡ್ತೀರಾ ನೀವು? ಟೂ ವೀಲರ್ಸ್ ಆಕ್ಚುಲಿ ಬೇರೆ ಎಲ್ಲ ರೀತಿಯಲ್ಲಿಯೂ ಇರ್ತದೆ ಪ್ರಾಬ್ಲಮ್, ಬಟ್ ಕಣ್ಣಿಗೆ ಈ ನಡುವೆ ಬಹಳ ನಾವು ನೋಡ್ತಾ ಇದ್ದೇವೆ ಟೂ ವೀಲರ್ಸ್ ನಿಂದ. ಬಿಕಾಸ್ ಹೆಲ್ಮೆಟ್ ಕೆಲವೊಮ್ಮೆ ಹಾಕ್ತಾರೆ, ಕೆಲವೊಮ್ಮೆ ಹಾಕುದಿಲ್ಲ. ಹೆಲ್ಮೆಟ್ ಹಾಕಿದ್ರು ಕೂಡ ಕಣ್ಣಿಗಾಗಿ ಪ್ರತ್ಯೇಕವಾಗಿ ಅವ್ರೇನ್ ಕೆಲವ್ರು ಗ್ಲಾಸ್ ಹಾಕುದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಮೋಸ್ಟ್ ಕಾಮನ್ ಆಗಿ ಆಗುವಂತದಂದ್ರೆ ಅಲರ್ಜಿ. ಈ ಧೂಳಿನಿಂದ ನಿಮ್ಗೆ ಅಲರ್ಜಿ ಆಗ್ತದೆ ಮೇಡಮ್. ಸೊ ಅದು ಕಣ್ಣಿಗೆ ತುಂಬಾ ಹಾರ್ಮ್ಫುಲ್. ಪದೇ ಪದೇ ಕಣ್ಣು ಕೆಂಪಾಗುದು, ಕಣ್ಣಿನಲ್ಲಿ ಕಜ್ಜಿ ಕಜ್ಜಿ ಆಗುದು, ಅದು ಸ್ವಲ್ಪ ಸಮಯದಲ್ಲಿ ಅದು ಕಂಜಂಕ್ಟಿವೈಟಿಸ್ ತರ, ಕೆಂಗೆಣ್ಣಿನ ತರ ಪರಿವರ್ತನೆ ಆಗುದನ್ನು ನಾನು ನೋಡಿದ್ದೇನೆ. ಅಲರ್ಜಿ ತುಂಬಾ ಇದಿರ್ತದೆ. ನಂಬರ್ 1 ಪಾಯಿಂಟ್. ನಂಬರ್ 2 ಪಾಯಿಂಟ್, ಈ ಫಾರಿನ್ ಬಾಡಿ ಅಂತ ಹೇಳ್ತೇವೆ. ಈಗ ದೊಡ್ಡ ದೊಡ್ಡ ವೆಹಿಕಲ್ ಹಿಂದೆ ನೀವು ಹೋಗುವಾಗ ಸಣ್ಣ ಸಣ್ಣ ಧೂಳಿನ ಕಣಗಳು ಕಣ್ಣಿನಲ್ಲಿ ಹೋಗ್ಕೊಳ್ತೇವೆ. ಕಪ್ಪು ಗುಡ್ಡೆ ಮೇಲೆ ಅದು ಕೂತ್ಕೊಳ್ತದೆ. ಅದನ್ನು ನಾವು ಆಕ್ಚುಲಿ ಒಂದು ಸ್ಮಾಲ್ ಸೂಜಿಯಿಂದಲೇ ತೆಗಿಬೇಕಾಗ್ತದೆ. ಅದು ಸ್ವಲ್ಪ ಸಣ್ಣ ಕಲೆಗಳು ಬಿದ್ದದನ್ನು ನಾವು ನೋಡಿದ್ದೇವೆ ಟೂ ವೀಲರ್ ನಲ್ಲಿ. ಮತ್ತೆ ಇನ್ನೊಂದು, ಈ ಕೋವಿಡ್ ಬಗ್ಗೆ ಈಗ ಹಲವಾರು ಮಾಹಿತಿಗಳಿದೆ, ಆದ್ರೂ ಕೂಡ ಡಾಕ್ಟರ್ಸ್ ಗಳಿಗೂ ಕೂಡ ಅದು ಹೇಗೆ ಸ್ಪ್ರೆಡ್ ಆಗ್ತದೆ. ಈಗ ನಾವು ಹೇಳ್ತೇವೆ ಮಾಸ್ಕ್ ಇಂದ, ಕೈಯಿಂದ ಮುಟ್ಟಿದ್ರೆ ಎಲ್ಲ, ಆದ್ರೂ ನೋಬಡಿ ಇಸ್ ವೆರಿ ಶ್ಯೂರ್ ಹೇಗೆ ಅಂತ. ಈಗ ನಿಮ್ಗೆ ಗೊತ್ತಿರುವ ಹಾಗೆ ಕೆಲವು ಕಡೆ ಎಲ್ಲ ಅತ್ಯಂತ ಪ್ರಿಕಾಷನ್ ತಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಯೂ ಕೂಡ ಕೆಲವರಿಗೆ ಬಂದಿದೆ ಕೋವಿಡ್. ಹೇಗ್ ಬಂದಿದೆ? ಈಗ ಬೈ ಏರ್ ಅಲ್ಲೇ ಇದೆ, ಗಾಳಿಯಲ್ಲಿ ನಾವು ಉಸಿರಾಡುವ ಗಾಳಿ, ನಮ್ಮ ಪರಿಸರದಲ್ಲೇ ವೈರಾಣುಗಳಿದೆ ಅನ್ನೋ ಒಂದು ಮಾತುಗಳು ನಾವು ಕೇಳಿ ಬರ್ತಾ ಉಂಟು. ಅಂತದ್ರಲ್ಲಿ ಟೂ ವೀಲರ್ ನಲ್ಲಿ ಹೋಗುವಾಗ ಕಣ್ಣಿಗೆ ನೀವು ಎಸ್ಪೆಷಲಿ ಈಗ ಇದು ಹಾಕೊಂಡೆ ಇಲ್ದಿದ್ರೆ ಏನಾದ್ರೂ ಈ ಧೂಳಿನ ಕಣಗಳಿಂದಲೂ ಕೂಡ ಕೋವಿಡ್ ಅಲ್ದಿದ್ರೆ ಬೇರೆ ರೀತಿಯ ವೈರಲ್ ಇನ್ಫೆಕ್ಷನ್ಗಳು ಕೂಡ ಬರುವ ಸಾಧ್ಯತೆಗಳುಂಟು. ನಾನು ಹೇಳುದಷ್ಟೇ, ಟೂ ವೀಲರ್ ನಲ್ಲಿ ಹೋಗುವಾಗ ಎಸ್ಪೆಷಲಿ ಹೆಲ್ಮೆಟ್ ಅಥವಾ ಒಂದು ನಿಮ್ಮ ಕಣ್ಣಿನ ಕನ್ನಡಕಗಳು, ಕಣ್ಣಿನ ಪ್ರೊಟೆಕ್ಷನ್ ರಕ್ಷಣೆಗೋಸ್ಕರ ಕನ್ನಡಕಗಳನ್ನು ಹಾಕುದು ಒಳ್ಳೇದಂತ ಹೇಳ್ತೇನೆ ನಾನು. ಈಗ ಹಲವಾರು ಬಾರಿ ಬಹಳಷ್ಟು ಜನ ಕಾಂಟ್ಯಾಕ್ಟ್ ಲೆನ್ಸ್ ಗಳನ್ನ ಬಳಸ್ತಾ ಇರ್ತಾರೆ. ಇನ್ನು ಈ ಕೋವಿಡ್ ಸಂದರ್ಭದಲ್ಲಿ ಕೈಯಿನ ಸ್ವಚ್ಛತೆಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತೀವಿ. ಹೀಗಿರುವಾಗ ಕಾಂಟ್ಯಾಕ್ಟ್ ಲೆನ್ಸ್ ಬಳಸೋರು ಯಾವ ರೀತಿಯಾಗಿ ಅವರು ಉಪಯೋಗಿಸ್ಬೇಕಾಗತ್ತೆ? ಈ ಟೈಮ್ ನಲ್ಲಿ, ಕೋವಿಡ್ ಟೈಮ್ ನಲ್ಲಿ ಅವ್ರು ಬಳಸೋದು ಸುರಕ್ಷಿತವಾಗಿರುತ್ತಾ ಅಥವಾ ಇಲ್ವಾ? ಎಸ್, ಇಟ್ಸ್ ಅ ವೆರಿ ರೆಲೆವೆಂಟ್ ಕ್ವೆಶ್ಚನ್ ಮೇಡಮ್. ಇದು ತುಂಬಾ ಒಳ್ಳೆ ಕ್ವೆಶ್ಚನ್. ಯಾಕಂದ್ರೆ ಈಗ ನಾವು ಈಗವಾಗ್ಲೇ ಆಡಿಯೋಗಳನ್ನು ಕೇಳ್ತಾ ಇದ್ದೇವೆ, ನಿಮ್ಗೆ ಫೋನ್ ಮಾಡ್ಬೇಕಾದ್ರೂ ಹೇಳ್ತಾರೆ ಕಣ್ಣು, ಮೂಗು ಮತ್ತೆ ಬಾಯಿಯನ್ನು ಮುಟ್ಟಬೇಡಿ ಅಂತ ಹೇಳಿ ಹೇಳ್ತಾರೆ. ಸೊ
ನೀವು ನೋಡಿದ ಹಾಗೆ ಈಗ ಕಾಂಟ್ಯಾಕ್ಟ್ ಲೆನ್ಸ್ ಅಂದ್ರೆ ಏನು, ಕಪ್ಪು ಗುಡ್ಡೆ ಮೇಲೆ ಡೈರೆಕ್ಟ್ ಹಾಕುವಂತ ಒಂದು ಸಾಧನ. ನಾವು ಅದನ್ನು ಕೈ ಮೇಲೆ ಹಾಕಿ, ನಾವೀಗ ನಾರ್ಮಲಿ ನಾನ್ ಕೋವಿಡ್ ಎರದಲ್ಲಿ ಕೂಡ ಕೈಯನ್ನು ಚೆನ್ನಾಗಿ ತೊಳೆದು ನೀವು ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ಹಾಕಿ ಹೇಳ್ತೇವೆ. ಕೋವಿಡ್ ಅಂತ ಹೇಳಿ ಅಲ್ಲ, ಬೇರೆ ಯಾವುದೇ ರೀತಿಯ ಇನ್ಫೆಕ್ಷನ್ ಕಣ್ಣಿಗೆ ಬರಬಾರ್ದಂತ. ನಾನು ಇವಾಗ್ಲೇ ಹೇಳಿದ್ದೇನೆ, ಕಪ್ಪು ಗುಡ್ಡೆ ಒಂದು ಎ ವ್ಯಾಸ್ಕ್ಯುಲರ್ ಸ್ಟ್ರಕ್ಚರ್, ಅಂದ್ರೆ ರಕ್ತ ಸಪ್ಲೈ ಅದಕ್ಕೆ ಇಲ್ಲ. ಸೊ ಅದಕ್ಕೆ ಗಾಯ ಆದ್ರೂ ಕೂಡ ಕಾರ್ನಿಯಲ್ ಹೀಲಿಂಗ್, ಅದು ಹೀಲ್ ಆಗುದು ಬಹಳ ಸ್ಲೋ, ಮತ್ತೆ ಇನ್ಫೆಕ್ಷನ್ ಬಹಳ ಸ್ಪ್ರೆಡ್ ಆಗುವ ಸಾಧ್ಯತೆಯು ತುಂಬಾ ಇದೆ. ಕಾರ್ನಿಯಲ್ ಇನ್ಫೆಕ್ಷನ್ ಅಂದ್ರೆ ಇಟ್ ಈಸ್ ಒಂಥರ ಡ್ರೆಡೆಡ್ ಇನ್ಫೆಕ್ಷನ್, ನಿಮ್ ಕಪ್ಪು ಗುಡ್ಡೆ ಫುಲ್ ವೈಟ್ ಆಗಿ ಹೋಗುವ ಚಾನ್ಸ್ ಇರ್ತದೆ. ಸೊ ಕೋವಿಡ್ ಟೈಮ್ ಅಲ್ಲಿ ಅನಗತ್ಯವಾಗಿ ನಾವು ಯಾವತ್ತೂ ಹೇಳ್ತೇವೆ ಇದನ್ನ ಹಾಕ್ಬೇಡಿ ಅಂತ, ಕಣ್ಣನ್ನು ಮುಟ್ತಾ ಇರ್ಬೇಡಿ ಅಂತ. ಅಂತದ್ರಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ಕೈಯಲ್ಲಿ ಮುಟ್ಟಿ ಅದನ್ನು ಡೈರೆಕ್ಟ್ ಕಣ್ಣಿಗೆ ಹಾಕುವಂತದ್ದು ಸ್ವಲ್ಪ ರಿಸ್ಕ್ ಆಗ್ತದೆ. ಅದು ಅಲ್ಲದೆ ನಾವು ಈಗ ಕೆಲವೊಮ್ಮೆ ಟೂ ವೀಲರ್ ನಲ್ಲಿ ಹೋಗುವಾಗ ಅಥವಾ ಬೇರೆ ಇನ್ ಬಿಟ್ವೀನ್ ಎನಿ ಮೀಟಿಂಗ್ ನಿಮ್ಗೆ ಕಾಂಟ್ಯಾಕ್ಟ್ ಲೆನ್ಸ್ ತೆಗಿಬೇಕು ಅನ್ಸ್ತು, ಸ್ಯಾನಿಟೈಸರ್ ನೀವು ಯೂಸ್ ಮಾಡ್ತೀರಿ, ನಿಮ್ಗೆ ಗೊತ್ತಿದ್ದಾಗೆ ಅದರಲ್ಲಿ ಆಲ್ಕೋಹಾಲ್ ಅಂಶ ಇದೆ, ಆ ಸ್ಯಾನಿಟೈಸರ್ ಯೂಸ್ ಮಾಡಿದ ಕೈಯಿಂದ ನೀವು ಕಾಂಟ್ಯಾಕ್ಟ್ ಲೆನ್ಸ್ ಮುಟ್ಟಿದ್ರೆ ಕಣ್ಣು ತುಂಬಾ ಉರಿತದೆ, ಕಾಂಟ್ಯಾಕ್ಟ್ ಲೆನ್ಸಿಗೂ ಅದು ಒಳ್ಳೇದಲ್ಲ. ಸೊ ನಿಮ್ಗೆ ಎಲ್ಲಾದ್ರೂ ಹೋಗಿ ಕೈ ವಾಶ್ ಮಾಡಿ ಅದು ಮಾಡಿ ಅಂದ್ರೆ ಇಟ್ ಬಿಕಮ್ಸ್ ಅ ಲೆಂತಿ ಪ್ರೊಸೆಸ್. ಸೊ ಕೋವಿಡ್ ಟೈಮ್ ಅಲ್ಲಿ ಆಸ್ ಇಟ್ ಈಸ್ ಕಣ್ಣನ್ನು ಮುಟ್ಬಾರ್ದು, ಅಂತದ್ರಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ಕೈ ವಾಶ್ ಮಾಡಿಯೇ ಮುಟ್ಬೇಕು. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾನೇನ್ ಅಡ್ವೈಸ್ ಮಾಡುದಂದ್ರೆ, ಅಂತ ಹೈ ಪವರ್ -15 -18 ಅಂತವ್ರು ಮಾತ್ರ ಇದ್ರಲ್ಲಿ ಯೂಸ್ ಮಾಡ್ಲಿ ಹೊರತು, ಇಫ್ ಯು ಕ್ಯಾನ್ ಅವಾಯ್ಡ್ ಇಟ್, ಅದನ್ನು ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳುದಾದ್ರೆ ಅದನ್ನ ಆದಷ್ಟು ಅವಾಯ್ಡ್ ಮಾಡುದು ಒಳ್ಳೇದು. ಕಾಸ್ಮೆಟಿಕ್ ಕಾಂಟ್ಯಾಕ್ಟ್ ಲೆನ್ಸಸ್ ಅಂತೂ, ಈ ಕಲರ್ಡ್ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಪಾರ್ಟಿಗೆಲ್ಲ, ಈಗ ಪಾರ್ಟಿ ಎಲ್ಲ ಇಲ್ಲ, ಬಟ್ ಅಂತದ್ರಲ್ಲಿಯೂ ಕೂಡ ಅದನ್ನು ನಾನು ಖಂಡಿತವಾಗಿ ಹೇಳ್ತೇನೆ, ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಅಂತೇಳಿ. ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ಆದಷ್ಟು ಅವಾಯ್ಡ್ ಮಾಡಿ, ಕನ್ನಡಕವನ್ನೇ ಈ ಕೋವಿಡ್ ಸಮಯದಲ್ಲಿ ಉಪಯೋಗಿಸಿ ಅಂತ ನಾನು ಹೇಳ್ತೇನೆ ಮ್ಯಾಮ್. ಇನ್ನು ಡಾಕ್ಟರ್, ಮಧುಮೇಹ, ಡಯಾಬಿಟಿಸ್ ಹಾಗೂ ಕಣ್ಣುಗಳಿಗೆ ಯಾವ ರೀತಿಯ ಸಂಬಂಧದ ನಂಟಿದೆ, ಇದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಡೆಫಿನೆಟ್ಲಿ ಮೇಡಮ್, ನಿಮ್ಗೀಗಾಗ್ಲೇ ನಾವೆಲ್ಲ ನೋಡಿದ್ದೇವೆ, ಡಯಾಬಿಟಿಸ್ ಅನ್ನೋದು ಈಗ ಒಂದು ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ, ಎಲ್ಲರಿಗೂ ಡಯಾಬಿಟಿಸ್ ಇದೆ. ಅರ್ಲಿಯರ್ ಡಯಾಬಿಟಿಸ್, ಮಧುಮೇಹ ಅಂದ್ರೆ ಏನು, ಓಲ್ಡ್ ಏಜ್ ಡಿಸೀಸ್ ಅನ್ನುವಂತ ಒಂದು ಇದಿತ್ತು, ಕಾನ್ಸೆಪ್ಟ್ ಇತ್ತು. ಇವಾಗ ಹಾಗಲ್ಲ, ಯಂಗರ್ ಜನರೇಷನ್ ಅಲ್ಲಿ ಬರ್ತದೆ. ಈಗ ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಬಂದದ್ದು ಉಳಿದುಕೊಳ್ತದೆ, ಈವನ್ ಆಫ್ಟರ್ ದ ಡೆಲಿವರಿ ಅದು ಅವರಿಗೆ ಉಳ್ಕೊಳ್ತದೆ, ಲೇಡೀಸ್ ಅಲ್ಲಿ ಎಸ್ಪೆಷಲಿ ಬಿಕಾಸ್ ಆಫ್ ದ ಚೇಂಜ್ ಆಫ್ ಲೈಫ್ ಸ್ಟೈಲ್, ಸ್ಟ್ರೆಸ್ಫುಲ್ ಲೈಫ್, ಇದರಿಂದೆಲ್ಲ ಡಯಾಬಿಟಿಸ್ ಅತ್ಯಂತ ಕಾಮನ್ ಆಗಿದೆ, ಎಸ್ಪೆಷಲಿ ಯಂಗರ್ ಜನರೇಷನ್ ಅಲ್ಲಿ. ಅಂದ್ರೆ ಏನಾಗುತ್ತೆ ಅಂದ್ರೆ, ಡಯಾಬಿಟಿಕ್ ಬಾಡಿ ಇಟ್ ಈಸ್ ಅ ಲಾಂಗರ್ ಪೀರಿಯಡ್ ಆಫ್ ಡ್ಯೂರೇಷನ್. ಈಗ ಒಂದು 30-40ಗೆ ನಿಮ್ಗೆ ಡಯಾಬಿಟಿಸ್ ಬಂದ್ರೆ, ಈಗ ಲೈಫ್ ಸ್ಪ್ಯಾನ್ ನಿಮ್ದೊಂದು 80-90 ಇಯರ್ಸ್ ಇದ್ರೆ, ಲಾಂಗ್ ಇಯರ್ಸ್, ಒಂದ್ 30-40 ವರ್ಷ ನಿಮ್ಮ ಜೀವನವನ್ನು ನೀವು ಡಯಾಬಿಟಿಕ್ ಆಗಿ ಕಳಿತೀರಿ. ಸೊ ಅಂತ ಪರಿಸ್ಥಿತಿಯಲ್ಲಿ ಡಯಾಬಿಟಿಕ್ ನಿಮ್ದು ಬೇರೆ ಎಲ್ಲ ಅಂಗವನ್ನ ಅಫೆಕ್ಟ್ ಆಗ್ತದೆ ಅಂತ ಜನರಿಗೆ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಇದೆ, ಜನಸಾಮಾನ್ಯರಿಗೆ. ಕಿಡ್ನಿಯಲ್ಲಿ ಪ್ರಾಬ್ಲಮ್ ಆಗ್ಬಹುದು, ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗ್ಬಹುದು, ಬೇರೆ ಅಂಗಗಳಿಗೆ, ಕಾಲು ಡಯಾಬಿಟಿಕ್ ಫುಟ್ ಅಂತ ಆಗ್ಬಹುದು, ಅದೆಲ್ಲ ಅವರಿಗೆ ನಾಲೆಜ್ ಇದೆ. ಬಟ್ ಕಣ್ಣಿಗೂ ಎಫೆಕ್ಟ್ ಆಗ್ತದೆ ಅಂತ ಹಲವು ಮಂದಿಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ, ಅದರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಫಿಸಿಷಿಯನ್ ಹತ್ರ ಹೋಗ್ತಾರೆ, ಸರ್ಜನ್ ಹತ್ರ ಹೋಗ್ತಾರೆ, ಡಯಾಬಿಟಿಕ್ ಫಿಟ್ ಇದ್ರೆ ಡಾಕ್ಟರ್ ಹತ್ರ ಬಂದು, ಈಗ ನಾವಾಗಿ ಕೇಳ್ತೇವೆ ಈಗ ಎಲ್ಲರಿಗೆ ಹಿಸ್ಟ್ರಿ ತಗೊಳ್ಳುವಾಗ ಡಯಾಬಿಟಿಸ್ ಇದೆಯಾ ಅಂತ. ಬಟ್ ಕಣ್ಣಿನ ದೃಷ್ಟಿ ಏನ್ ಗೊತ್ತಾರೆ, ಓಲ್ಡ್ ಏಜ್ ಇಂದ ಅಥವಾ ಯಂಗ್ಸ್ಟರ್ಸ್ ಅಲ್ಲಿ, ನಾನು ಇವಾಗ ಹೇಳಿದೆ 30-40 ಇಯರ್ಸ್ ನಲ್ಲಿ ಡಯಾಬಿಟಿಸ್ ಇದ್ದವರಿಗೆ, ಅವರು ಕಣ್ಣಿನ ಬಗ್ಗೆ ಅದನ್ನ ಆಲೋಚನೆ ಮಾಡುದಿಲ್ಲ. ಅಂದ್ರೆ ಒಂದು ಡಯಾಬಿಟಿಸ್ ಅವರ ಕಣ್ಣನ್ನು ಎಫೆಕ್ಟ್ ಮಾಡಬಹುದು ಎನ್ನುವ ಬಗ್ಗೆ ಮಾಹಿತಿ ಅವ್ರಿಗೆ ಇದ್ದಿರುವುದಿಲ್ಲ. ಸೊ ನಾನಂದ್ರೆ ಈ ಒಂದು ಪ್ರೋಗ್ರಾಮ್ ಮುಖಾಂತರ ಹೇಳುದೇನಂದ್ರೆ, ಡಯಾಬಿಟಿಸ್ ಕಣ್ಣಿಗೆ ಅತ್ಯಂತ ಹಾನಿಕಾರಕ. ಕಣ್ಣಿನ ಒಳಪದರ ಅಂದ್ರೆ ರೆಟಿನಾ, ನರ್ವ್ ಲೇಯರ್, ಅದು ಎಫೆಕ್ಟ್ ಮಾಡ್ತದೆ. ಬೇರೆ ಎಲ್ಲ ಹೊರಗಿನ ಲೇಯರಿಗೂ ಎಫೆಕ್ಟ್ ಮಾಡ್ತದೆ. ಈಗ ಕಣ್ಣಿನ ರೆಪ್ಪೆಲ್ಲಿ ಪದೇ ಪದೇ ಕುರುವಾಗುದು, ಅಥವಾ ಇನ್ಫೆಕ್ಷನ್ ಆಗುದು, ಅಥವಾ ಕ್ಯಾಟ್ರಾಕ್ಟ್ ಈಗ ನಾವು ಹೇಳ್ತೇವೆ, ಪರೆ ಅಂತ ಹೇಳ್ತೇವೆ, ಅದು ಕೂಡ ಡಯಾಬಿಟಿಕ್ಸ್ ನಲ್ಲಿ ಸ್ವಲ್ಪ ಬೇಗನೆ ಬರ್ತದೆ. ಬಟ್ ಮೋಸ್ಟ್ ರಿಲೆವೆಂಟ್, ಈಗ ನಮ್ಗೆ ಅತ್ಯಂತ ಅದ್ರ ಬಗ್ಗೆ ಮಾಹಿತಿ ಇರ್ಬೇಕಾದ ಒಂದು ವಿಷಯ ಅಂದ್ರೆ ರೆಟಿನೋಪತಿ ಅಂತ ಹೇಳಿ ಹೇಳ್ತೇವೆ ನಾವು. ಕಣ್ಣಿನ ಇನ್ನರ್ ಮೋಸ್ಟ್ ಲೇಯರ್, ನಮ್ಮ ನರದ ಲೇಯರ್, ಅಕ್ಷಿಪಟಲ, ಅದಕ್ಕೆ ನಮ್ಮ ಈ ಡಯಾಬಿಟಿಸ್ ತುಂಬಾ ಎಫೆಕ್ಟ್ ಮಾಡ್ತದೆ. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಬೇಕು. ಸೊ ಫಿಸಿಷಿಯನ್ ಈಗಲೂ ಕೂಡ ನಾವು ಹೇಳಿದ್ದೇವೆ ಎಲ್ಲರಿಗೂ, ಫಿಸಿಷಿಯನ್ಗೂ ಕೂಡ ಅದ್ರ ಬಗ್ಗೆ ಗೊತ್ತುಂಟು. ಅಂದ್ರೆ ಕಣ್ಣನ್ನು ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳಿ. ಪರೀಕ್ಷೆ ಅಂದ್ರೆ ಏನು, ನಾಟ್ ಜಸ್ಟ್ ಈಗ ಹೋಗಿ ಒಂದು ನಿಮ್ಗೆ ಡಾಕ್ಟರ್ ಹತ್ರ ನಂಗೆ ಕಣ್ ಡಿಮ್ ಆಗಿದೆ, ಸಣ್ಣ ಅಕ್ಷರ ತೋರುದಿಲ್ಲ, ದೊಡ್ಡ ಅಕ್ಷರ ಕನ್ನಡಕ ಬದಲಾವಣೆ ಇಸ್ ಓನ್ಲಿ ಕಣ್ಣಿನ ಪರೀಕ್ಷೆ ಅಲ್ಲ.
ಡಯಾಬಿಟಿಸ್ ಅಂದ್ರೆ ನಿಮ್ಗೆ ನಾವು ಡ್ರಾಪ್ಸ್ ಹಾಕಿ ಕಣ್ಣಿನ ಪಾಪೆಯನ್ನು ದೊಡ್ಡದು ಮಾಡಿ ಒಂದು ಅರ್ಧ ಮುಕ್ಕಾಲ್ ಗಂಟೆ ಕ್ಲಿನಿಕ್ ಅಲ್ಲಿ ಕೂರಿಸಿ ನಿಮ್ಮ ಕಣ್ಣಿನ ಒಳ ಪದರವನ್ನು ನಾವು ನೋಡ್ತೇವೆ. ಇಫ್ ಯು ಆರ್ ಅ ಡಯಾಬಿಟಿಕ್ ಎನಿ ಏಜ್ 30 years 40 years or 80 years, ನೀವು ಕಣ್ಣಿನ ಅಕ್ಷಿಪಟಲದ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಕಣ್ ಟೆಸ್ಟ್ ಅಂದ್ರೆ ನಾಟ್ ಜಸ್ಟ್ ಕನ್ನಡಕ ಚೇಂಜ್ ಮಾಡಿದ್ರಿ, ಡ್ರಾಪ್ಸ್ ಹಾಕಿದ್ರಿ, ಇರಿಟೇಷನ್ ಏನೋ ಅದ್ ಮಾಡಿದ್ರಿ ಅಷ್ಟಕ್ಕೆ ಮುಗಿಯುವುದಿಲ್ಲ. ನೀವು ಕಣ್ಣಿನ ಒಳಪದರದ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಸಮಯದ ಅಭಾವದಿಂದ ಇನ್ನೊಂದು ಕಡೆ ಪ್ರಶ್ನೆಯನ್ನ ತಗೊಳ್ತಿದ್ದೇನೆ. ಈಗಾಗಲೇ ನೀವು ಕಣ್ಣಿನ ಆರೈಕೆ ಬಗ್ಗೆ ಬಹಳಷ್ಟು ನಮಗೆ ಟಿಪ್ಸ್ ಅನ್ನ ನೀಡಿದ್ದೀರಿ. ಅದಲ್ಲದೆ ಆಹಾರ ಕ್ರಮದಲ್ಲಾಗಿರ್ಬಹುದು, ವ್ಯಾಯಾಮದಲ್ಲಾಗಿರ್ಬಹುದು, ಅಥವಾ ನಿದ್ರೆಯಲ್ಲಾಗಿರ್ಬಹುದು, ಈ ರೀತಿಯಾಗಿ ಕಣ್ಣುಗಳಿಗೆ ಯಾವ ರೀತಿಯ ಆರೈಕೆಯನ್ನ ನಾವು ಕೊಡಬೇಕು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ತೀರಾ? ಕಣ್ಣಿನ ಆರೈಕೆ ಅಂದ್ರೆ ಫಸ್ಟ್ ನಾವು ಒಂದು ವಿಜುವಲ್ ಹೈಜೀನ್ ಅಂತ ಹೇಳ್ತೇವೆ ಮೇಡಮ್. ಮೋಸ್ಟ್ ಇಂಪಾರ್ಟೆಂಟ್ ಕಣ್ಣಿಗೆ ಏನ್ ಬೇಕಾಗಿರೋದು ಬೆಳಕು. ಬೆಳಕಿರುವ ಜಾಗದಲ್ಲಿ ನಾವು ಓದುವಾಗ ಮಕ್ಕಳಿಗೆ ಕೂಡ ನಾನು ಹೇಳ್ತೇನೆ ಲೈಟ್ ಹಾಕೊಂಡು ಓದಿ. ಇವಾಗ ಏನ್ ಮಾಡ್ತಾರೆ ಮಕ್ಕಳು, ಲೈಟ್ ಬಂದ್ ಮಾಡ್ಕೊಂಡು ಮೊಬೈಲ್ ನ ನೋಡ್ತಾರೆ ಕತ್ಲೆಯಲ್ಲಿ. ಸೊ ಅಂತ ಹ್ಯಾಬಿಟ್ಸ್ ಗಳು ಒಳ್ಳೇದಲ್ಲ. ಈವನ್ ಎಸ್ಪೆಷಲಿ ಓದುವಾಗ ನಮ್ ಗುರು ಹಿರಿಯವರು ಮೊದ್ಲಿಂದ ಹೇಳ್ತಿದ್ರು ಲೈಟ್ ಅಲ್ಲಿ ಓದಿ ಅಂತ. ಸೊ ನಿಮ್ಮ ಪುಸ್ತಕದ ಮೇಲೆ ಕರೆಕ್ಟ್ ಆಗಿ ಲೈಟ್ ಬಿದ್ದು ಲೈಟೆಡ್ ಇದ್ರಲ್ಲಿ ನೀವು ಓದಿ. ಕಾಣಿಸ್ತದೆ ಹೌದು, ಕತ್ಲೆಯಲ್ಲಿ ಕಾಣಿಸ್ತದೆ ಹೌದು, ಬಟ್ ಅದು ನಿಮ್ಮ ಕಣ್ಣಿಗೆ ತುಂಬಾ ಸ್ಟ್ರೆಸ್ ಬೀಳ್ತದೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಎನಿ ರೂಮಿಗೆ ಹೋಗ್ಲಿ, ನಿಮ್ಮ ಡೆಸ್ಕ್ ಮೇಲೆ ನೀವು ಬರೆಯುವಂತ ಜಾಗ, ಓದುವಂತ ಜಾಗದ ಮೇಲೆ ಲೈಟ್ ಬೀಳ್ಬೇಕು. ದಟ್ ಈಸ್ ನಂಬರ್ 1 ಪಾಯಿಂಟ್. ನಂಬರ್ 2 ಪಾಯಿಂಟ್, ಈಗ ನಿಮ್ಗೆಲ್ಲ ರೂಮಲ್ಲಿ ಏರ್ ಕಂಡೀಷನ್ ಇರ್ತದೆ. ಏರ್ ಕಂಡೀಷನ್ ಅನ್ನು ನಿಮ್ಗೆ ಅಂದ್ರೆ ನಿಮ್ಮ ಸೈಡ್ ಅಲ್ಲಿ ಇಡಿ. ನಿಮ್ಮ ಕಣ್ಣಿಗೆ ಡೈರೆಕ್ಟ್ ಆ ಒಂದು ಗಾಳಿ ಅದರಿಂದ ಬರುವ ವೆಂಟ್ ಅಂತಾರಲ್ಲ, ಅದು ನಿಮ್ಮ ಕಣ್ಣಿಗೆ ಡೈರೆಕ್ಟ್ ಬೀಳ್ದಿದ್ದ ಹಾಗೆ ನೋಡ್ಕೊಳ್ಳಿ. ಇದು ಅನದರ್ 1 ಥಿಂಗ್. ಏರ್ ಕಂಡೀಷನ್ ನಲ್ಲಿ ಬೆಳಕಿನ ಅಂಶ ಇನ್ನೊಂದು ನಾನು ಹೇಳುದಂದ್ರೆ. ಮತ್ತೆ 3ನೇದಾಗಿ ಹೇಳುದು, ಈಗ ಗೆಜೆಟ್ಸ್ ನಾನು ಇವಾಗ್ಲೇ ಹೇಳಿದ್ದೇನೆ, ಡೋಂಟ್ ಯೂಸ್ ಇಟ್, ಎಸ್ಪೆಷಲಿ ಚಿಲ್ಡ್ರನ್. 1-1.5 ಗಂಟೆಗಿಂತ ಜಾಸ್ತಿ ಅದನ್ನು ಖಂಡಿತವಾಗಿ ಕಡ್ಡಾಯವಾಗಿ ಕಂಟಿನ್ಯೂಸ್ ಯೂಸ್ ಮಾಡ್ಲೇಬೇಡಿ. ಅದು ಕಣ್ಣಿಗೆ ತುಂಬಾ ಹಾನಿಕಾರಕ. ಕಣ್ಣು ತುಂಬಾ ಡ್ರೈ ಆಗ್ತದೆ. ನಾನು ಇವಾಗ್ಲೇ ನೋಡಿದ್ದೇನೆ, ಯಂಗ್ ಮಕ್ಕಳದ ಕಣ್ಣು ಒಂದು ಏಜ್ ಆದವ್ರ ಕಣ್ತರ ಅಂದ್ರೆ ಆ ಡ್ರೈನೆಸ್ ಅದಿರ್ತದೆ. ಅವಾಯ್ಡ್ ಓವರ್ ಯೂಸ್ ಆಫ್ ಗ್ಯಾಜೆಟ್ಸ್ ಅನ್ನ ಇದ್ ಮಾಡ್ಬೇಡಿ. ಮತ್ ಇನ್ನೊಂದು ಹೇಳ್ತೇನೆ, ಗ್ಯಾಜೆಟ್ಸ್ ಇಂದ ಬ್ರೇಕ್ ತಕೊಳ್ಳಿ. ನಾನು ಹೇಳ್ತೇನೆ ಟೇಕ್ ಅ ಬ್ರೇಕ್ ಫ್ರಮ್ ದ ಕ್ಲಾಸ್. ಅಂದ್ರೆ ಅವರು PC ಇಂದ ಬ್ರೇಕ್ ತಕೊಂಡು ಮೊಬೈಲ್ ಇಟ್ಕೊಳ್ತಾರೆ ಮೇಡಮ್. ಸೊ ನೌ ಐ ಹ್ಯಾವ್ changed my words. ಅಂದ್ರೆ ಗೆಜೆಟ್ ಫ್ರೀ ಬ್ರೇಕ್, ಟೇಕ್ ಅ ಬ್ರೇಕ್ ಫ್ರಮ್ ದ ಗೆಜೆಟ್ಸ್. ಹೊರಗಡೆ ಹೋಗಿ ಒಂದ್ ರೌಂಡ್ ಸೈಕ್ಲಿಂಗ್ ಮಾಡಿ ಬನ್ನಿ, ಎಸ್ಪೆಷಲಿ ಚಿಲ್ಡ್ರನ್. ಮತ್ತೆ ಸ್ಲೀಪ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಐಸ್. ಚೆನ್ನಾಗಿ ನಿದ್ರೆ ಮಾಡಿದ್ರೆ ನಿಮ್ದು ಕಣ್ಣು ಕೂಡ ಆರೋಗ್ಯವಾಗಿರ್ತದೆ. ಕಣ್ಣಿನ ಸುತ್ತ ಬರುವ ಈ ಕಪ್ಪು ಕಲೆಗಳು ಅದೆಲ್ಲದೂ ಕೂಡ ಕಮ್ಮಿ ಆಗ್ತದೆ. ಸ್ಲೀಪ್ ವೆಲ್. ಮತ್ತೆ ಡಯಾಬಿಟಿಕ್ಸ್ ಇದ್ರೆ ನೀವು ಖಂಡಿತವಾಗಿ ಅಕ್ಷಿಪಟಲದ ಪರೀಕ್ಷೆ ಮಾಡಿಸ್ಕೊಳ್ಳಿ. ಮತ್ತಿನ್ನೊಂದು ವೈಟಮಿನ್ A ರಿಚ್ ಇರುವಂತಹ ಪದಾರ್ಥಗಳನ್ನು ತಿನ್ನಿ. ದೇರ್ ಇಸ್ ಆರ್ಟಿಫಿಷಿಯಲ್ ಸೋರ್ಸಸ್ ಇದೆ ನಿಮ್ಗೆ ಟ್ಯಾಬ್ಲೆಟ್ಸ್ ಎಲ್ಲ, ಬಟ್ ನ್ಯಾಚುರಲ್ ಸೋರ್ಸಸ್ ಯಾವತ್ತೂ ಬೆಟರು. ಸೊಪ್ಪು ತರಕಾರಿಗಳು ಅದನ್ನ ಯಾರು ಇಷ್ಟಪಡುದಿಲ್ಲ, ಮಕ್ಕಳು ಎಸ್ಪೆಷಲಿ. ಹಾಗಿದ್ರೆ ನೀವು ಕ್ಯಾರೆಟ್ ಇದೆ. ಕ್ಯಾರೆಟ್ ಇಸ್ ಅ ವೆರಿ ವೆರಿ ರಿಚ್ ಸೋರ್ಸ್ ಆಫ್ ವೈಟಮಿನ್ A. ಅದ್ರಲ್ಲಿರುವ ವೈಟಮಿನ್ A ಅಂದ್ರೆ ಅದು ಒಳ್ಳೆ ನಿಮ್ಮ ಕರುಳಿನಿಂದ ಡೈರೆಕ್ಟ್ ಹೀರ್ಕೊಳ್ಳುವ ಒಂದು ಕಂಡೀಷನ್ ನಲ್ಲಿ ಇರ್ತದೆ ಕ್ಯಾರೆಟ್ ಅಲ್ಲಿ, ರೆಟಿನಾಲ್. ಸೊ ಅದು ನೀವು ತಿಂದ್ರೆ ಅದು ಪ್ರೊಸೆಸಿಂಗ್ ಇರೋಲ್ಲ, ಡೈರೆಕ್ಟ್ ಆಗಿ ಹೀರ್ಕೊಳ್ತದೆ. ಸೊ ಆ ಕ್ಯಾರೆಟ್ ಗಳನ್ನ ತಿನ್ನಿ. ಇಂತ ಒಂದು ಸ್ಮಾಲ್ 2 ವೀಲರ್ ನಲ್ಲಿ ಹೋಗುವಾಗ ಗ್ಲಾಸ್ ಹಾಕೊಳ್ಳಿ, ಕಣ್ಣಿನ ಪ್ರೊಟೆಕ್ಷನ್ ಮಾಡಿ. ವೆಲ್ಡಿಂಗ್ ಮಾಡುವಾಗ ಗ್ಲಾಸ್ ಹಾಕೊಳ್ಳಿ. ಅನದರ್ ರೀಸನ್, ಕಣ್ಣಿಗೆ ವೆಲ್ಡರ್ಸ್ ನಾವು ನೋಡ್ತೇವೆ. ಸೊ ಈ ಸಣ್ಣ ಸಣ್ಣ ಜಾಗೃತಿಗಳನ್ನು ಮಾಡಿದ್ರೆ ನಾವು ಮುಂದೆ ಆಗುವ ದೊಡ್ಡ ಹಾನಿಗಳನ್ನು ತಪ್ಪಿಸಿದಾಗೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಒಳ್ಳೆಯ ಸಲಹೆಗಳನ್ನ ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ. DD ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ವಿದಾಯ ಹೇಳೋ ಸಮಯ. ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಸುರಕ್ಷಿತವಾಗಿರಿ, ಸಂತೋಷವಾಗಿರಿ. ನಮಸ್ಕಾರ. ನಿಮ್ಮ ಡಾಕ್ಟರ್ ಉಮಾ ಗೌತಮ್.